ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನೆಲ್ಲ ನಾನು ಅಕ್ಕಿನ ಎಷ್ಟು ಅಳತೆ ಮೇಲೆ ಹಾಕ್ತೀನಿ ಅಂತಂದು ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು. ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ನೋಡ್ರಿ, ಮರುದಿನದ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಯಾವ ರೀತಿಯಾಗಿ ಉಬ್ಬಿ ಬಂದೈತೆ ನೋಡಿ ಫ್ರೆಂಡ್ಸು. ಚೆನ್ನಾಗಿ ಬಂದಿತ್ತು. ಬ್ಯಾಸಿಗೆ ಅಲ್ರಿ, ಬ್ಯಾಸಿಗೆಯಾಗ ಚಲೋ ಬರ್ತೈತಿ ದೋಸೆ ಹಿಟ್ಟು. ಚಳಿಗಾಲದಾಗೂ ಬರುತ್ತೆ, ಬಟ್ ಅಳತೆ ಕರೆಕ್ಟಾಗಿ ಈಗ ನಾನು ನಿನ್ನೆ ವಿಡಿಯೋದಾಗ ತೋರಿಸಿದ್ದು ನೋಡ್ರಿ, ಹಂಗೆ ಹಾಕಬೇಕು ಕರೆಕ್ಟಾಗಿ. ಇವಾಗ ನಾನು ದೋಸೆ ಹಿಟ್ಟಿಗೆ ಎಷ್ಟು ಬೇಕು ನೋಡ್ರಿ. ಈಗ ಬೆಳಿಗ್ಗೆ ನಾಷ್ಟ ಮಾಡೋಕೆ ದೋಸೆಗೆ ಅಷ್ಟು ಹಿಟ್ಟನ್ನು ತಗೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಒಂದು 3 ದಿವ್ಸಕ್ಕೆ ಆಗೋಷ್ಟು ಹಾಕಿರ್ತೀನಿ ನಾನು. ಯಾಕಂದ್ರೆ ಪದೇ ಪದೇ ರುಬ್ಕೊತ ಕುಂದ್ರೋದು ಬೇಡ. ಒಂದು ಸಲ ಹಾಕಿ ರುಬ್ಬಿ ಇಟ್ಬಿಟ್ವಿ ಅಂದ್ರೆ 3 ದಿವ್ಸದ ನಾಷ್ಟ ಚಿಂತಿರಂಗಿಲ್ಲ. ಒಂದಿನ ದೋಸೆ, ಪಡ್ಡು, ಇಡ್ಲಿ ಮಾಡ್ಕೋಬೋದು. ಇವಾಗ ನಾನು ಆಲೂಗಡ್ಡೆನ ಕುದಿಸಿಬಿಟ್ಟು ಮತ್ತು ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದೆ. ಈಗ ಪಲ್ಯಕ್ಕೆ ನಾನು ಒಗ್ಗರಣೆ ಕೊಡಾಕತ್ತೀನಿ ನೋಡ್ರಿ. ಪಲ್ಯವು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇಲ್ಲ, ಯಾಕಂದ್ರೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಎಲ್ಲರಿಗೆ ಬರ್ತೈತಿ. ಬಟ್ ಚೆನ್ನಾಗಿ ಟೇಸ್ಟಾಗಿ ಮಾಡಿದ್ವಿ ಅಂದ್ರೆ ಅದು ಕೂಡ ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆ ಜೊತೆಗೆ ಚಟ್ನಿ ಮಾಡೋಂಗಿಲ್ಲ ನಾನು, ಬರೀ ಆಲೂಗಡ್ಡೆ ಪಲ್ಯ ಮಾತ್ರ ಮಾಡ್ತೀನಿ. ಯಾಕಂದ್ರೆ ಮತ್ತು ಮರುದಿನ ಪಡ್ಡು ಮಾಡಿರ್ತೀವಿ, ಅದಕ್ಕೂ ಚಟ್ನಿ ಬೇಕಾಗುತ್ತೆ. ಇಡ್ಲಿ ಮಾಡಿದರೆ ಅದಕ್ಕೂ ಚಟ್ನಿ ಬೇಕಾಗುತ್ತೆ. ಹಂಗಾಗಿ ಇಡ್ಲಿ ಚಟ್ನಿ ಮಾಡೋಕ್ಕೆ ಹೋಗಿ ಇದು ಚಟ್ನಿ ಮತ್ತು ಪಲ್ಯ ಎರಡೂ ಮಾಡೋದಿಲ್ಲ. ಮಾಡಿದ್ರೆ ಒಂದೇ ಮಾಡ್ತೀನಿ. ಪಲ್ಯನ ಜಾಸ್ತಿ ಮಾಡೋದು ನಾನು, ಚಟ್ನಿ ಮಾಡೋದಿಲ್ಲ ದೋಸೆ ಜೊತೆಗೆ. ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ. ಚೆನ್ನಾಗಿ ಈರುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ರುಚಿಯಾಗಿ ಬರ್ತೈತಿ. ನಾನು ಒಂದು ಟೊಮೆಟೊ ಹಾಕ್ತೀನಿ ಚಿಕ್ಕದು, ಬಟ್ ನಮ್ಮ ತಂಗಿ ಟೊಮೆಟೊ ಹಾಕೋದಿಲ್ಲ ಆಕಿ. ಅದು ಒಂಥರ ಟೇಸ್ಟ್ ಇರುತ್ತೆ. ಬಟ್ ನಾನು ಎಲ್ಲ ಪಲ್ಯಕ್ಕೂ ಟಮಾಟೆಯನ್ನು ಹಾಕೋದು ರೂಢಿ ಮಾಡ್ಕೊಂಬಿಟ್ಟಿನಿ. ಟಮಾಟೆಯನ್ನು ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿ. ಆಲೂಗಡ್ಡೆ ಪಲ್ಯಕ್ಕೆ ಒಂದು ಈರುಳ್ಳಿನ ಜಾಸ್ತಿ ಹಾಕಿ ನೋಡಿರಿ, ಮಸ್ತ್ ಇರ್ತೈತಿ. ಕರುಮ್ ಅಂತಿರ್ತೈತಿ ಈರುಳ್ಳಿ. ಅದ್ರ ಜೊತೆಗೆ ಸೂಪರಾಗಿರ್ತೈತಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ನಮ್ಮವ್ವ ಕಸ ಗುಡ್ಸಾಕತ್ತಿದ್ಲಕ್ಕಿ ಎದ್ದು. ಪಾತ್ರೆ ಒಂದು ಸ್ವಲ್ಪ ಇದ್ವು. ಸಾಯಂಕಾಲ ಎಲ್ಲ ತೊಳೆದಿಟ್ಟಿದ್ದೆ ನಾನು. ಇದು ಏನಾದರೂ ಅಕ್ಕಿ ರುಬ್ಬಕ್ಕೆ ಹಾಕಿದ್ವಿ ಅಂದ್ರೆ ಪಾತ್ರೆ ಜಾಸ್ತಿ ನೋಡ್ರಿ. ಮತ್ತು ರಾತ್ರಿ ಎಲ್ಲ ಚಹಾ ಕುಡ್ದಿದ್ದು ಮತ್ತು ರುಬ್ಬಕ್ಕೆ ಹಾಕಿದ್ನೆಲ್ಲ ಅವನ್ನೆಲ್ಲ ತೊಳೆದು, ಆಮೇಲೆ ಮಿಕ್ಸಿ ಜಾರ್ ಅವನ್ನೆಲ್ಲ ತೊಳೆದಿಟ್ಟಿದ್ದೆ. ರಾತ್ರಿ ಏನು ಊಟ ಮಾಡಿದ್ವಿ ನೋಡ್ರಿ, ಅಷ್ಟೇ ಇದ್ವು. ಅವನ್ನ ಹಾಕಿ ತೊಳೆದು ಈಗ ಕಸ ಗುಡ್ಸಾಕತ್ತಾಳೆ ನೋಡ್ರಿ ಮನೆಯೆಲ್ಲ. ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತಾರಲ್ಲ, ಹಾಗಾಗಿ ಅವರು ಅವತ್ತು ಆಲೂಗಡ್ಡೆ ಪಲ್ಯ ದೋಸೆನ ಇದಕ್ಕೆ ಆಫೀಸಿಗೆ ತೊಗೊಂಡು ಹೋಗಲಿಲ್ಲ. ಯಾಕಂದ್ರೆ ಮಧ್ಯಾಹ್ನ ಚೆನ್ನಾಗಿರಲ್ಲ ಅಂತಂದು ಹೇಳಿದರು ನೋಡ್ರಿ. ಈಗ ಪಲ್ಯ ರೆಡಿ ಆಯಿತು. ಪಲ್ಯ ರೆಡಿ ಮಾಡಿಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ, ದೋಸೆ ಹಾಕ್ತಾಯಿದ್ದೀನಿ ಆಲ್ರೆಡಿ ಫ್ರೆಂಡ್ಸ್. ದೋಸೆ ಅಂತೂ ಸೂಪರಾಗಿ ಬಂದಿದ್ವು ನೋಡ್ಬೋದು. ನಮ್ಮದು ಹಂಚು ಎಷ್ಟು ದೊಡ್ಡದೈತೆ ನೋಡ್ರಿ, ಅಷ್ಟು ದೊಡ್ಡದನ್ನು ಹಾಕ್ಕೋಬೋದು. ಹಂಚು ಚೆನ್ನಾಗಿ ಕಾಯಬೇಕು. ಹಾಗಾಗಿ ಮಧ್ಯಾಹ್ನ ನಾವು ಆಗ ಹಾಕ್ಕೊಂಡು ತಿಂತೀವಿ ನೋಡ್ರಿ, ಚೆನ್ನಾಗಿರ್ತಾವೆ. ಬಿಸಿ ಬಿಸಿ ತಿನ್ಬೇಕು ಇವನ್ನ ದೋಸೆನ. ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ರೆ ಒಂಥರ ಆಗಿರ್ತಾವಂತ ಆರಿಬಿಟ್ಟು. ಹಂಗಾಗಿ ಮಧ್ಯಾಹ್ನ ನಾನು ಅಲ್ಲೇ ಊಟ ಮಾಡ್ತೀನಿ. ಅನ್ನ ಸಾಂಬಾರು ಏನಾರು ತಿಂತೀನಿ. ನೀವು ಮಾಡ್ಕೊಂಡು ತಿನ್ನಿರಿ. ಈಗ ನನಗೆ 2 ಸಾಕು ಅಂತಂದರು. 2 ಅವ್ರಿಗೆ ಹಾಕಿ ಕೊಟ್ಟೆ, ತಿಂದರು. ಚೆನ್ನಾಗಿ ಬಂದಿದ್ದು ದೋಸೆ ಮಾತ್ರ. ನೋಡ್ಬೋದು, ತೋರಿಸ್ತಾಯಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಫ್ರೆಂಡ್ಸ್. ಮಸಾಲೆ ದೋಸೆ, ಮಸಾಲೆ ಪುಡಿ ಒಂದು ಹಾಕಿಬಿಟ್ರೆ ಮಸಾಲೆ ದೋಸೆನ ಅಷ್ಟು ಚೆನ್ನಾಗಿರ್ತೈತಿ. ಕಲರ್ ನೋಡ್ರಿ ಎಷ್ಟು ಕಂದು ಬಣ್ಣ ಬಂದೈತಿ ಫ್ರೆಂಡ್ಸ್. ಕಲರ್ ಬರಬೇಕಂದ್ರೆ ಅದೇ ಇದನ್ನು ಹಾಕಬೇಕು, ಕಡಲೆಬೇಳೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ತೀರಾ ಹೋಟೆಲ್ ರೀತಿಯಲ್ಲೇ ಮಾಡ್ಬೇಕಂದ್ರೆ ಅಕ್ಕಿ ಹಿಟ್ಟಿಗೆ ನಾವು ರುಬ್ಬಿರುವಂಥ ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಒಂದು ಸ್ವಲ್ಪ ಇದನ್ನು ಹಾಕ್ತಾರೆ, ರವೆ ಹಾಕ್ತಾರೆ, ಚಿರೋಟಿ ರವೆ. ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಸ್ಪೂನು ಸಕ್ಕರೆನೂ ಕೂಡ ಹಾಕ್ತಾರೆ. ಬಟ್ ಈ ಕಾಸ್ಟ್ ಐರನ್ ಒಲೆ ಮೇಲೆ ಮಾಡಿದರೆ ಯಾವ ಸಕ್ಕರೆನೂ ಹಾಕೋದು ಬೇಕಾಗಿಲ್ಲ. ತಾವೇ ಈ ಥರ ಕಲರ್ ಬರ್ತಾವೆ ಫ್ರೆಂಡ್ಸು. ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕಾಸ್ಟ್ ಐರನ್ದು 3 ಹಾಕಿದ್ದೀನಿ ನೋಡ್ರಿ ಈಗ ನಾನು. ಇವಾಗ ನೋಡ್ಬೋದು, ಇನ್ನೂ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು. ಸೂಪರಾಗಿದ್ವು. ನಮ್ಮ ಮನೆಯವ್ರು ತಿಂದು ಹೋಗಿದ್ರು ಆಲ್ರೆಡಿ. ಮತ್ತು ನಾವು ನಮ್ಮವ್ವ ಇದ್ಲಲ್ಲ, ನಮ್ಮವ್ವಗೆ, ನಮಿತಾಗ, ನನಗೆ, ನವ್ಯಾಗ
ಹಾಕಿ ಕೊಡ್ತಾಯಿದ್ದೆ. ಬಿಸಿ ಬಿಸಿ ಹಾಕಿ ಕೊಟ್ರೆ ತಿನ್ನೋಕೆ ಇಷ್ಟ ಆಗುತ್ತೆ. ನನಗೇನಪ್ಪ ಅಂತಂದರೆ ಮಾಡಿರ್ತೀನಿ ನೋಡ್ರಿ, ಅದನ್ನ ಇಷ್ಟಪಟ್ಟು ತಿಂತಾರಲ್ಲ, ಅದು ಆ ಖುಷಿ ನನಗೆ ಭಾಳ ಇಷ್ಟ ಆಕೈತಿ. ನಾ ಮಾಡಿರುವಂಥ ಅಡುಗೆನ ಖುಷಿಯಾಗಿ ತಿಂತಾರೆ ನೋಡ್ರಿ, ಅದನ್ನು ನೋಡೋಕೆ ಭಾಳ ಇಷ್ಟ ನನಗೆ. ಮಾಡಿ ಕೊಡ್ತಾ ಇರಬೇಕು, ಅವ್ರು ತಿಂತಾ ಇರಬೇಕು. ಅದು ಸೂಪರಾಗಿರ್ತೈತಿ ಎಕ್ಸ್ಪೀರಿಯನ್ಸ್. ನಿಮಗೂ ಹಂಗೆ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿರಿ ತೆಳ್ಳಗೆ ಎಷ್ಟು ಚಲೋ ಆಗಿತ್ತು ಅದು ಅಂತ ದೋಸೆ. ಇಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆನ ಹಚ್ಚಿಟ್ಟಿದ್ದೀನಿ. ಇದು ನಮ್ಮ ತಂಗಿಗೆ ಕೊಟ್ಟು ಕಳಿಸ್ಬೇಕು ಅಂತ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನೋಡಿರಿ ಫ್ರೆಂಡ್ಸ್. ನಮ್ಮವ್ವ ಹೊಕ್ಕಿನಿ ಅವ್ರ ಮನೆಗೆ ಮಕ್ಕಳು ನೋಡ್ಕೊಂಬರ್ತೀನಿ, ಅಕ್ಕಿಗೆ ಒಂದೆರಡು ಹಾಕವ ಅಂದ್ಲು. ಹಾಗಾಗಿ ಅಕ್ಕಿಗೆ ಒಂದೆರಡು ಹಾಕಿ ಬಾಕ್ಸ್ನಾಗ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾವು ಆಲ್ರೆಡಿ ತಿಂದಿದ್ವಿ, ಮತ್ತು ನಮಿತಾ ನಮ್ಮವ್ವ ಇನ್ನೂ ತಿಂದಿದ್ದಿಲ್ಲ. ಅವರಿಗೆ ಹಾಕಿ ಕೊಡಾಕತ್ತಿದ್ದೆ ನಮ್ಮವ್ವಗನ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ವು. ಈಗ ನೋಡ್ಬೋದು ನಮಿತಾಗ ತಲೆ ಬಾಚಿಸ್ಬೇಕು, ಯಾಕಂದ್ರೆ ಆಕಿ ಅವ್ರ ಅಂಟಿ ಮನೆಗೆ ಹೊಂಟಿದ್ಲು ನಮ್ಮವನ ಜೊತೆಗೆ. ಹಾಗಾಗಿ ತಲೆ ಬಾಚ್ಬಾ ಮಮ್ಮಿ ಅನ್ನಕತ್ತಿದ್ಲು. ಇಲ್ಲಿ ನಮ್ಮವ್ಗ ದೋಸೆ ಹಾಕಿ ಕೊಟ್ಟಿನಿ, ನವ್ಯಾಗೂ ತಿನ್ನಿಸ್ಕೊ ಅಂತ. ಆಕಿನೂ ತಿನ್ನೋಕೆ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ. ತುಸ ಆಗೈತೆ ಭಾಳ ಹಚ್ಚಿದಿ ಮತ್ತು ತುಸ ಹಚ್ಚೇ ಮತ್ತೆ ನೀ ನೀನು ತಿಂದು ಹೇಳಿ ಹಂಗಾಗೈತೆ. ಹೂವ ಏನು ಶೆಕೆ ಐತೆ. ಇದೇನಕ್ಕಿ ಕಾಲು ದಾರ ಓಡಾಡ್ತಾವಲ್ಲ. ಪಲ್ಯ ತಗೊಂಬರ್ವ, ನಂಗೆ ಇಷ್ಟ ಹೋಗಲ್ಲ ಆಲೂಗಡ್ಡೆ. ಸೈಡಿಗೆ ತೆಗಿ. ಹಾಂ ಬರೇ ಪಲ್ಯ ತಿಂದೆ. ಸಪ್ಪನ ದೋಸೆ ಆದ್ರೆ ಸಾಕು ಅಂತ. ಚಲೋ ಆಗೈತೆ. ಅದನ್ನು ತೋರಿಸ್ತೀನಿ ನೋಡ್ರಿ. ಈಕಿ ಕೂದಲು ಹೆಂಗಾಗ್ಯಾವ ಶೈನಿಂಗ್, ಮತ್ತು ತಲೆಯಾಗ ಹೊಟ್ಟಿತ್ತಲ್ಲ ಎಲ್ಲ ಹೋಗೈತೆ ನೋಡ್ರಿ. ಅದ ಎಷ್ಟು ಶೈನಿಂಗ್ ಆಗ್ಯಾವ ನೋಡ್ರಿ ಕೂದಲು. ಮತ್ತು ಉದ್ದನೂ ಬರ್ತಾವೆ ಈ ಥರ ಎಣ್ಣೆ ಹಚ್ಚಿ ಮಾಡಿದರೆ. ಈಗ ಒಂಚೂರು ಮೇಲೆ ಎಣ್ಣೆ ಹಚ್ಚಿ ತಲೆ ಬಾಚಿಸ್ತೀನಿ ನೋಡ್ರಿ. ಕಲರ್ ಹಚ್ಚಿದಂಗೆ ಅದಾವ ಇವು. ಬ್ರೌನ್ ಕೂದಲು ಕಲರ್ ಮಾಡಿಸ್ಕೊತಾರೆ ಈಗ ಎಲ್ಲರೂ. ಯಾವ ಕೂದಲಕ್ಕೆ ಇಷ್ಟ. ನಾವು ಕಲರ್ ಹಚ್ಕೊಳೋದ ಬೇಡ, ಅವ ಆಗಿರ್ತಾವೆ. ಅಲ್ಲ ಹುಟ್ಟುಗೂಲ್ದನ ಹಂಗಲ್ಲ, ನಮ್ಮವು ಹಂಗೆ ಆಕಿವು ಹಂಗೆ ಆಗ್ಯಾವ. ನಿನ್ನ ಕುಟ ತಿನ್ನಾಗತ್ತಾವ ಅಕ್ಕಿ. ಹಾಂ ನೋಡ್ರಿ ಫ್ರೆಂಡ್ಸ್ ಹೆಂಗಿದಾಳ ನಮ್ಮ ನವ್ಯ. ಎಷ್ಟು ದಿನ ಅಜ್ಜಿನ ಅಲ್ಲನ ಎಲ್ಲ ಇಷ್ಟು ದಿವಸ ಜೋಪಾನ ಮಾಡಿದ್ದು. ಹಾಂ ಅಜ್ಜಿ ಕುಟ ತಿಂತಾಳೆ. ಈಗ ನಾ ತಿನ್ಸಾಕತ್ತಿದ್ದೆ, ಒಂದು 4-5 ತುತ್ತು ತಿಂದು ಓಡೋದ್ಲು. ಪಲ್ಯ ಹಚ್ಚಿ ತಿನ್ಸಾಕಿ ತಿಂತಾಳ. ನೀ ತಿನ್ನಲಿಲ್ಲ ಅಂದ್ರೆ ಮತ್ತೆ ಆಕಿಗೆ ಇವಾಗ ನೋಡ್ರಿ ಫ್ರೆಂಡ್ಸು, ಮತ್ತು ಮರುದಿನದ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅವತ್ತು ನಮ್ಮವ್ವ ನಮಿತಾ ನಮ್ಮ ತಂಗಿ ಮನೆಗೆ ಹೋಗ್ಬಿಟ್ರೆ. ಅವ್ರು ಹೋದ್ಮೇಲೆ ಹಂಗೆ ನಾನು ವಿಡಿಯೋ ಮಾಡ್ಕೊಲಿಲ್ಲ. ಹಾಗಾಗಿ ಮರುದಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮರುದಿನ ನಾನೀಗ ನೋಡ್ಬೋದು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಅದನ್ನೆಲ್ಲ ಹೆಚ್ಕೊಳಕತ್ತೀನಿ. ಎದಕ್ಕಪ್ಪ ಅಂತಂದರೆ ಪಡ್ಡು ಮಾಡಬೇಕು. ಭಾಳ ದಿವಸ ಆಗಿತ್ತು ನೋಡ್ರಿ ಪಡ್ಡು ಮಾಡಿದ್ದೇ ಇಲ್ಲ. ಹೊಸದು ಪಡ್ಡಿನ ಹಂಚು ತಂದಿನಿಲ್ಲ. ಹಾಗಾಗಿ ಪಡ್ಡು ಹೆಂಗೆ ಬರ್ತಾವೋ ನೋಡಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಪಡ್ಡಿಗೆ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿ ಇಟ್ಕೊಳಕತ್ತೀನಿ. ಹಿಂದಿನ ರಾತ್ರಿ ನಾನು ರೊಟ್ಟಿ ಮತ್ತು ಪಲ್ಯ, ಅನ್ನ, ಸಾಂಬಾರು ಎಲ್ಲ ಮಾಡಿದ್ದೆ. ಅದು ಎಲ್ಲ ಹಂಗೆ ಉಳಿದಿತ್ತು. ಮತ್ತು ನಾಷ್ಟಕ್ಕೆ ಪಡ್ಡು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಪಡ್ಡನ್ನು ಕೂಡ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬಿಂದ ಎಷ್ಟು ಪೇಮೆಂಟನ್ನು ಅರ್ನಿಂಗ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲೇ ಸೈಡಿಗೆ ನಾನು ಇದನ್ನು ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸು, ಇಲ್ಲೇ ತೋರ್ಸಾಕತ್ತೀನಲ್ಲ. ನಾನು ಲಾಸ್ಟು 2023 ಜುಲೈ 22ಕ್ಕೆ ಪೇಮೆಂಟ್ ತೊಗೊಂಡಿದ್ದೆ. ಮತ್ತು ಇವಾಗ ಮಾರ್ಚ್ 22ಕ್ಕೆ ನನಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರು ಯೂಟ್ಯೂಬ್ನವರು. ಅದು ನನ್ನ ಅಕೌಂಟ್ಗೆ ಬರಬೇಕಾದ್ರೆ ಟೋಟಲ್ $105 ಆಗಿತ್ತು ಫ್ರೆಂಡ್ಸ್. ಹಂಗಾಗಿ ಜುಲೈ 1 ಇಂದ
ಫೆಬ್ರವರಿ 29, 2024 ಎಲ್ಲ ಇಲ್ಲೇ ಹಾನೆಸ್ಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ಟೋಟಲಾಗಿ ಜುಲೈಗೆ ಆಗಿದ್ದು ಒಮ್ಮಕ್ಲೆ ಮಾರ್ಚ್ಗೆ ಆಗೈತಿ ನನಗೆ ಪೇಮೆಂಟು. ಯಾಕಂದ್ರೆ ವಿಡಿಯೋ ಜಾಸ್ತಿ ಹಾಕಿಲ್ಲ ನೋಡ್ರಿ, ಹಾಗಾಗಿ $100 ಕಂಪ್ಲೀಟ್ ಆಗ್ಬೇಕಂದ್ರೆ ಭಾಳ ಕಷ್ಟ ಐತಿ ಫ್ರೆಂಡ್ಸ್. ನಾವು ಡೈಲಿ ವಿಡಿಯೋ ಹಾಕಬೇಕು, ಆಮೇಲೆ ವ್ಯೂಸು ಚೆನ್ನಾಗಿ ಬಂತು ಅಂದರೆ ನಾವು ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬಲ್ಲಿ. ಬಟ್ ಏನಪ್ಪ ಅಂತಂದರೆ ಡೈಲಿ ವಿಡಿಯೋ ಹಾಕೋಕ್ಕಾಗಲ್ಲ ಅಂತಂದ್ರೆ ಆಗೋದಿಲ್ಲ. ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನಾನಂತರೂ ಬಿಟ್ಟಿದ್ದೆ ಈಗ ಒಂದು 5-6 ತಿಂಗಳು. ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಆದಾಗ ವಿಡಿಯೋನ ಹಾಕ್ತಾ ಇರ್ತೀನಿ. ನನಗೆ ಟೋಟಲ್ಲು 105 ಒಂದು 7 ತಿಂಗಳದ್ದು $105 ಆಗಿತ್ತು. ಅದರೊಳಗೆ $2 US ಕಟ್ ಮಾಡಿಕೊಂಡ್ರು. ಮತ್ತು ನನ್ನ ಕೈಗೆ ಬಂದಿರೋದು ಅಂದರೆ $8,000 ಬಂದೈತಿ ಫ್ರೆಂಡ್ಸ್. 8,600 ಚಿಲ್ಲರೆ ಸಮಥಿಂಗ್ ಆಗುತ್ತೆ. USA ಡಾಲರ್ನ ನೀವು ಇಂಡಿಯನ್ ಕನ್ವರ್ಟ್ ಮಾಡಿ ನೋಡ್ರಿ ಬೇಕಂದ್ರೆ ಎಷ್ಟಾಗುತ್ತಾ ಅನ್ನೋದು ಗೊತ್ತಾಗುತ್ತೆ. $500 ಮತ್ತು ಬ್ಯಾಂಕ್ನವ್ರು ಮುರ್ಕೊತಾರೆ, ಒಂದು $2 ಇವ್ರು ಮುರ್ಕೊತಾರೆ ಯೂಟ್ಯೂಬ್ನವರು. ಎಲ್ಲ ಮುರ್ಕೊಂಡು ನಮಗೆ ಬರೋದು ಅಷ್ಟು ಬರುತ್ತೆ. $8 ಬಂದಿತ್ತು ಫ್ರೆಂಡ್ಸ್. ಇದು $103 ಆಗಿತ್ತು. ನನ್ನ ಕೈಗೆ ಬಂದಿರೋದು $8,000 ಬಂದೈತಿ. ಅದು 7 ತಿಂಗಳದ್ದು ಅರ್ನಿಂಗ್ಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮಾಡಿದ್ರೆ ಐತಿ, ಮಾಡಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ನಮ್ಮ ಕೈಯಿಂದ ಕೆಲಸ ಇದು. ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದ್ರೆ ನಮ್ಗೆ ಸಂಬಳ ತಿಂಗಳ ಅಂತ ಬರುತ್ತೆ. ಬಟ್ ಇದರಲ್ಲಿ ಯೂಟ್ಯೂಬಲ್ಲಿ ಏನಪ್ಪ ಅಂತಂದ್ರೆ $100 ಆಗೋವರೆಗೂ ಅವ್ರು ನಮಗೆ ನಮ್ಮ ಅಕೌಂಟ್ಗೆ $1 ಕಳಿಸಲ್ಲ. $100 ಕಂಪ್ಲೀಟ್ ಆಯ್ತಪ್ಪ ಅಂತಂದರೆ $1 ಇಟ್ಕೊಳಲ್ಲ ಫ್ರೆಂಡ್ಸ್. ಟ್ಯಾಕ್ಸ್ ಒಂದು $2 ಕಟ್ ಮಾಡಿಕೊಂಡು ಮತ್ತು ನಮ್ಮ ಬ್ಯಾಂಕ್ನವ್ರದ್ದು ಒಂದು $500 ಮುರ್ಕೊತಾರೆ. ಬೇರೆ ಬ್ಯಾಂಕ್ನವ್ರು ಮುರ್ಕೊತಾರೋ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಇದು ಕರ್ನಾಟಕ ಬ್ಯಾಂಕ್ ಆಗಿರೋದ್ರಿಂದ $500 ಮುರ್ಕೊಂಡೇ ಬಿಡ್ತಾರೆ ಅವರು. ಅದನ್ನೆಲ್ಲ ಕಟ್ ಮಾಡಿ ಅಷ್ಟು ಬರುತ್ತೆ. ಜಾಸ್ತಿ ಏನು ಬರೋದಿಲ್ಲ ದುಡ್ಡು. ನಾನು ಇವಾಗ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ತೀನಿ ಅಂತ ಅಂದ್ರೂ 3 ತಿಂಗಳಿಗೆ ಆಗುತ್ತೆ. ಯಾಕಂದರೆ ಒಂದು ತಿಂಗಳಿಗೆ ಒಂದು $28, $30 ಹಿಂಗೆ ಆಗುತ್ತೆ ಫ್ರೆಂಡ್ಸ್. ಅದು 3 ತಿಂಗಳಿಗೆ 4 ತಿಂಗಳಿಗೆ ಹಿಂಗೆ ಬರುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ ನೋಡಿರಿ. ಒಂದು ತಿಂಗಳು $30 ಆಯಿತು ಅಂದರೆ ನೆಕ್ಸ್ಟ್ ತಿಂಗಳು 30 ಒಳಗೆ ಆಗ್ಬೋದು, ಇಲ್ಲ 30 ಮೇಲೇನೂ ಆಗ್ಬೋದು. ಹಿಂಗೈತಿ ಯೂಟ್ಯೂಬಲ್ಲಿ. ನಾವು ನೀವೇನಾದರೂ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಿ. ಬಟ್ ಏನಪ್ಪ ಅಂದರೆ ಇದರಿಂದ ನಾನು ಜಾಸ್ತಿ ದುಡಿತೀನಿ ಅನ್ನೋ ಹೋಪ್ ಇಟ್ಕೊಂಡು ಬರಬೇಡ್ರಿ. ಹೋಪ್ ಯಾವಾಗ ಇರಬೇಕಂದ್ರೆ ನಿಮಗೆ ಚೆನ್ನಾಗಿ ವ್ಯೂಸ್ ಬರುತ್ತಾ ಅಂದಾಗ ನೀವು ಇದನ್ನು ಕಂಟಿನ್ಯೂ ಆಗಿ ಮಾಡಿರಿ. ಮತ್ತು ಮನ್ಯಾಗ ಖಾಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊತ ಕುಂದ್ರೋದ್ಕಿಂತ ಈ ರೀತಿ ನಾವು ಅರ್ನಿಂಗ್ ಮಾಡಿದಾಗ ಈಗ ನೋಡಿರಿ ಇದು $8,000 ಬಂದೈತಿ. ಅದು ಎದಕ್ಕಾದರೂ ನಮ್ಗೆ ಆಗೇ ಆಗುತ್ತಲ್ವ, ನಮ್ಗೆ ಹೆಲ್ಪ್ ಆಗುತ್ತೆ. ಇವಾಗ ಮಕ್ಕಳು ಸ್ಕೂಲೆಲ್ಲ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ, ನಮಗೇನೋ ಒಂದು ಮಗಳಿಗೆ ಬುಕ್ಸ್ ತೊಗೊಳಕ್ಕಾದ್ರೂ ಒಂದು ಹೆಲ್ಪ್ ಆಗುತ್ತಲ್ಲ ಅಡ್ಮಿಷನ್ಗೆ. ಹಾಗಾಗಿ ಖಾಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಒನ್ ನಂಬರ್ ಐತೆ ನೋಡ್ರಿ. ಇದು ಸುಮ್ಮನೆ ಮಾಡ್ತಾಯಿದ್ವಿ, ವಿಡಿಯೋ ಮಾಡಿ ಹಾಕ್ತಾಯಿದ್ವಿ. ನಮಗೆ ದುಡ್ಡು ಬರುತ್ತಾ ಅನ್ನೋ ಒಂದು ಹೋಪನ್ನು ಬಿಟ್ಟು ಬರುತ್ತೆ ಇಲ್ಲ ಅಂತ ನಾನು ಹೇಳಿದ್ನೆಲ್ಲ. $100 ಕಂಪ್ಲೀಟ್ ಆದಮೇಲೆ ಬಂದೇ ಬರುತ್ತೆ. ಬಟ್ ಎಫರ್ಟ್ ಅಂತೂ ಜಾಸ್ತಿನೇ ಹಾಕಬೇಕು ಇದಕ್ಕೆ. ಹಾಗಾಗಿ ಮನೆಗೆ ಕುತ್ಕೊಂಡು ಮಾಡೋ ಕೆಲಸ ಹೌದು, ಬಟ್ ಕೆಲಸ ಮಾತ್ರ ಟೈಮ್ ಹಿಡಿತೈತಿ. ಹಾಗಾಗಿ ಮಾಡಿರಿ. ಯಾರಿಗಾದರೂ ಇಷ್ಟ ಇದ್ರೆ ಯೂಟ್ಯೂಬ್ ಮಾಡಿರಿ. ಬೇಗನೆ ಕೈ ಹಿಡಿದ್ರೂ ಹಿಡಿಬೋದು ಲಕ್ಕಿದ್ರೆ. ಲಕ್ಕಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಮ ಏನೋ ಒಂದು ಖಾಲಿ ಸುಮ್ಮನೆ ಕುಂತ್ರಲಾರ್ದ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಮಾಡ್ಬೋದು ಯೂಟ್ಯೂಬನ್ನು. ತೋರಿಸಿದ್ನೆಲ್ಲ ನಿಮ್ಗೆ, ನಂದೆಲ್ಲ ಹಾನೆಸ್ಟ್ ರಿವ್ಯೂ ತೋರಿಸಿದ್ದೀನಿ. ಇವಾಗ ನೋಡ್ಬೋದು 9 ಗಂಟೆ ಆಗೈತಿ. ಪಡ್ ಮಾಡ್ತಾಯಿದ್ದೆ ಆಲ್ರೆಡಿ. ನಾನು ಇದನ್ನು ಶೇರ್ ಮಾಡ್ಕೊಳೋದ್ರೊಳಗೆ ವೀಡಿಯೋ ಏನೇನು ಹೋಗ್ತಾಯಿದೆ ಎಲ್ಲ ಬಿಟ್ಟೆ ನಾನು ಪಡ್ ಮಾಡ್ತಾಯಿದ್ದೀನಿ ನೋಡ್ರಿ. ಈಗ ಹೊಸ ಪಡ್ಡಿನ ಹಂಚಿನ ಮೇಲೆ ಸೂಪರಾಗಿ ಬಂದಿದ್ವು ಪಡ್ ಅಂತೂ. ಸೂಪರ್ ಅಂದರೆ ಸೂಪರು. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಪಡ್ಡಿಗೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕಿದ್ದೆ. ರಾತ್ರಿನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಚೌಳಿಕಾಯಿ ಪಲ್ಯ ಮಾಡಿದ್ದೆ ರಾತ್ರಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ ಹಸಿಮೆಣ್ಸಿನ್ಕಾಯಿ ಚಟ್ನಿನ. ಬೇಕಾಗುತ್ತೆ ಪಲ್ಯ ಗಿಲ್ಯ ಮಾಡೋಕೆ ಅಂತಂದು. ಮತ್ತು ಪಡ್ಡಿಗೆನೂ ಅದನ್ನು ಹಾಕಿದ್ದೆ ಫ್ರೆಂಡ್ಸು. ರುಚಿಯಾಗಿ ಬಂದಿದ್ವು. ಸ್ವಲ್ಪ ಹಾಕಿದ್ದೆ, 1 ಸ್ಪೂನಷ್ಟು. ಜಾಸ್ತಿ ಹಾಕಿದ್ರೆ ಜಾಸ್ತಿ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಪಡ್ಡು ಎಷ್ಟು ಚೆನ್ನಾಗಿ ಬರಾಕತ್ತವೆ ಫ್ರೆಂಡ್ಸು. ಚೆನ್ನಾಗಿತ್ತು. ಹಂಚು ಕೂಡ ಚೆನ್ನಾಗೈತಿ.
ಏನಪ್ಪ ಅಂದರೆ ಪಡ್ಡು ಮಾಡಬೇಕಾದ್ರೆ ಸಣ್ಣ ಉರಿಯಲ್ಲೇ ಮಾಡಬೇಕು, ಅಂದ್ರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ, ಮೇಲ್ಗಡೆನೂ ಕೂಡ ಚೆನ್ನಾಗಿರುತ್ತೆ. ನಾವು ಒಲಿನ ಜೋರಾಗಿಟ್ಟು ಬೇಯಿಸಿದ್ವಿ ಅಂದ್ರೆ ಮೇಲ್ಗಡೆ ಬೇಗ ಕಪ್ಪಾಗುತ್ತೆ, ಒಳಗಡೆ ಹಸಿ ಹಸಿ ಇರುತ್ತೆ. ನಾವು ಹೀಗೆ ಒಂದು ಪಡ್ಡಿಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಹತ್ರ ನಾವು ಊಟಕ್ಕೆ ನಾಷ್ಟಕ್ಕೆ ಕರೆದಿದ್ರು, ಹೋಗಿದ್ವಿ ಫ್ರೆಂಡ್ಸ್. ಉಪ್ಪ ದೇವ್ರೆ, ಪಡ್ಡು ಮಾಡಿದ್ರು ಅವರು. ಮೇಲ್ಗಡೆ ಎಲ್ಲ ಚೆನ್ನಾಗಿತ್ತು, ಒಳಗಡೆ ಅಂತೂ ಫುಲ್ ಹಸಿ ಹಸಿ ಇಟ್ಟಿತ್ತು. ತಿನ್ನೋದ ಬೇಡ ಅಂತ ಸುಮ್ಮನೆ ಇನ್ನು ತಿಂದು ಹಂಗೆ ನಾವು ತಾಟಲ್ಲಿ ಅವ್ನ ಹಂಗೆ ಇಟ್ಬಿಟ್ರೆ ಪಾಪ ಅವರು ಪ್ರೀತಿಯಿಂದ ಕರೆದಿರ್ತಾರೆ, ನಾವು ಅದನ್ನು ಹಂಗೆ ಬಿಟ್ಟು ಬಂದ್ವಿ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತಲ್ಲ ಅನ್ನೋ ಒಂದು ಇದಕ್ಕೆ ನಾನು ಸುಮ್ಮನೆ ತಿನ್ಕೊಂಬಂದಿದ್ದೆ. ಮನೆಗೆ ಬಂದಮೇಲೆ ನಮ್ಮ ತಂಗಿ ಆಕಿಗಂತೂ ಜಾಸ್ತಿ ಆರಿಸ್ತಾಳೆ ನೋಡ್ರಿ, ಊಟದಾಗ ಆರಿಸೋದು ಭಾಳ ಆಕಿ. ಆ ರೀತಿ ಮಾಡಿದರು. ಕೆಲವೊಬ್ಬರಿಗೆ ಗೊತ್ತಾಗಿಲ್ಲ ಅಡುಗೆ ಮಾಡೋದ್ರಲ್ಲಿ ಯಾವ ರೀತಿ ಮಾಡಬೇಕು ಹೆಂಗೆ ಅನ್ನೋದು. ಬಟ್ ಅವಸರದಾಗ ಮಾಡಿರ್ತಾರೆ ಏನೋ ಗೊತ್ತಿಲ್ಲ. ಅವಸರದಲ್ಲಿ ಮಾಡಿದ್ರಂತೂ ಮಾಡೋಕ್ಕೆ ಹೋಗಬಾರ್ದು. ನಿಧಾನ ಉರಿಯಲ್ಲಿ ಇಟ್ಟು ಪಡ್ಡನ್ನು ಮಾಡಿದ್ರೆ ರುಚಿಯಾಗಿರ್ತವೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಆ ರೀತಿ ನಾವು ಹಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಎದಕ್ಕೆ ಬಂತು ಹೇಳ್ರಿ, ಹೊಟ್ಟೆಗೆ ಹತ್ತಲ್ಲ, ಏನಿಲ್ಲ. ನಾವು ಮತ್ತು ಅನಾರೋಗ್ಯಕ್ಕೆ ಈಡಾಗ್ತೀವಿ. ಹಂಗಾಗಿ ಸ್ವಚ್ಛವಾಗಿ ನೀಟಾಗಿ ಅಡುಗೆ ಮಾಡೋದ್ರಿಂದ ಮನೆ ಮಂದಿ ಎಲ್ಲ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಮನೆಯಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಅಡುಗೆ ಮಾಡಿ ರುಚಿಯಾಗಿ ಮಾಡಿಕೊಟ್ರೆ ಅವರು ಚೆನ್ನಾಗಿ ತಿಂತಾರೆ, ಮತ್ತು ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸು. ಕೆಲವೊಬ್ರು ಹಂಗೆ ಮಾಡ್ತಾರೆ, ಎಲ್ಲರೂ ಹಂಗೆ ಮಾಡೋಂಗಿಲ್ಲ. ಅದೇನೋ ಗೊತ್ತಿಲ್ಲಪ್ಪ. ಅವತ್ತಂತೂ ನನಗೆ ಸುಮ್ಮನೆ ಬಿಟ್ಟು ಬರಲಾರ್ದೆ ಸುಮ್ಮನೆ ತಿನ್ಕೊಂಬಂದೆ. ಅಷ್ಟು ಹಸಿ ಬಿಸಿ ಆಗಿತ್ತದು, ಹಿಟ್ಟು ಕೈಗೆಲ್ಲ ಹತ್ತಿತ್ತದು. ನಮ್ಮ ತಂಗಿ ಅಂತೂ ಬಿಟ್ಟಿದ್ಲು. ನಾನು ಕಡಿಮೆನೇ ಹಾಕಿಸ್ಕೊಂಡಿದ್ದೆ, ಹಾಗಾಗಿ ತಿಂದೆ. ಭಾಳ ಹಾಕಿಸ್ಕೊಂಡಿದ್ರೆ ಅಷ್ಟೇ ತಿನ್ನೋಕೆ ಆಗ್ತಿರ್ಲಿಲ್ಲ ನನ್ನ ಕೈಲೂ ಕೂಡ. ಇವಾಗ ನೋಡ್ಬೋದು, ಒಂದು ಒಬ್ಬಿ ತೆಗೆದ್ಬಿಟ್ಟು ಅದಕ್ಕೆ ಇದನ್ನು ಹಾಕಿದ್ದೀನಿ, ಚಟ್ನಿನ ಹಾಕಿ ನಮ್ಮ ಮನೆಯವ್ರಿಗೆ ನಮಿತಾನ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದೀನಿ. ನಮಿತಾನ ವೀಡಿಯೋ ಮಾಡ್ತಾಳೆ, ಈಗ ಹೆಲ್ಪ್ ಮಾಡ್ತಾಳೆ ವೀಡಿಯೋ ಮಾಡಬೇಕಂದ್ರೆ. ಯಾಕಂದ್ರೆ ಮನೇಲಿ ಇರ್ತಾವ್ರಿ, ರಜೆ ಐತಿ. ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆದ್ರೆ ಆಕಿನ ಈ ರೀತಿ ವೀಡಿಯೋ ಮಾಡೋಕೆ ಅದಕ್ಕೆ ನನಗೆ ಯೂಸ್ ಮಾಡ್ಕೊಳಕ್ಕೆ ಅಷ್ಟು ಇಷ್ಟ ಆಗಂಗಿಲ್ಲ. ಆಕಿದು ಓದೋದು ಬರೆಯೋದು ರಗಡ್ ಇರ್ತೈತಿ, ಮತ್ತು ಆಕಿನ ಇದ್ರಕ್ಕೆ ಕರ್ಕೊಂಡೆ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಜಾಸ್ತಿ ನಾನು ಮಾಡಬೇಕು ಅನಿಸಿದ್ರೆ ಮಾಡ್ಕೊತೀನಿ, ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸ್. ತಿಂದ್ಬಿಟ್ಟವಳಂಗೆ ಐತಂತ. ಚಲೋ ಬಂದ ಮೂಡು. ಹೆಂಗೆ ಬಂದವು? ಆ್ಯಕ್ಷನ್ ಮಾಡಿ ತೋರ್ಸಂಗ. ಚಲೋ ಬಂದವು. ಇಲ್ಲಿ ಯಾಕೆ ಇದು ಗುಂಡು ಇಲ್ಲ. ನೋಡಿರಿ ಫ್ರೆಂಡ್ಸ್, ಇವಾಗ ಪಡ್ಡು ತಿಂತಾಯಿದ್ವಿ. ಯಥರ್ವನ ನಿನ್ನೆ ಅಂದರೆ ನಮ್ಮ ಹೋಗಿದ್ದು ನೋಡ್ರಿ ಅವ್ರ ಮನೆಗೆ. ಅವ್ರ ಜೊತೆಗೆ ಕರ್ಕೊಂಬಂದಿದ್ದ, ಹಿಂದಿಂದ ರಾತ್ರಿನ ಕರ್ಕೊಂಬಂದಿದ್ರು. ಇಲ್ಲೇ ಇದ್ದ ನಮ್ಮ ಮನೆಯೊಳಗೆ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.